ಅಲ್ಲೇ. ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹಾವಿನ ಸಂರಕ್ಷಣೆಯ ಕರೆಗೆ ನಾವು ಬಂದಿದ್ದೇವೆ. ಮೈಸೂರಿನ ಐಕಾನಿಕ್ LIC ಬಿಲ್ಡಿಂಗ್ ಒಂದು ಲ್ಯಾಂಡ್ ಮಾರ್ಕ್ ಇದು. ಸೊ ಈ ಒಂದು ಬಿಲ್ಡಿಂಗ್ ಒಳಗಡೆ ಹಾವು ಬಂದಿದೆ ಅಂತ ಹೇಳಿ, ಬಿಲ್ಡಿಂಗ್ ಒಳಗಡೆ ಅಲ್ಲ, ಬಿಲ್ಡಿಂಗಿನ ಆವರಣದಲ್ಲಿ ಹಾವು ಬಂದಿದೆ ಅಂತ ಹೇಳಿ ನಮಗೆ ಇವರು ಕರೆ ಮಾಡಿದ್ದಾರೆ. ಸೊ ಎಲ್ಲಿ ಅಂತ ಗೊತ್ತಿಲ್ಲ, ಯಾರು ಕಾಣಿಸ್ತಾ ಇಲ್ವಲ್ಲ. ಬಿಲ್ಡಿಂಗ್ ಹಿಂದೆ ಇರಬೇಕು. ಎಲ್ಲಿದೆ? ಬ್ಯಾಕ್ ಸೈಡಾ? ಸೊ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಅಲ್ಲಿ ಗಾರ್ಡನ್ ಅಲ್ಲಿ ಕಾಣಿಸ್ತಿದೆ ಅಂತ ಹೇಳಿ ಫೋನ್ ಮಾಡಿದ್ದಾರೆ. ಸುಮಾರು ಒಂದು 2-2.5 ಅಡಿಯ ನಾಗರ ಹಾವು ಅಂತ ಹೇಳಿದ್ದಾರೆ. ಎಷ್ಟುದ ಇದೆ ಹಾವು? ಎಷ್ಟುದ? ಹಾಂ. ಅಲ್ಲಿದೆ ಒಳಗೆ. ಸುತ್ಕೊಂಡು ಕೂತಿದೆ. ಎಡೆ ಎತ್ಕೊಂಡೆ ಕೂತಿದೆ. ಆ ಕಡೆ ಬಂತು. ಇರಿ, ಇದನ್ನೆರಡು ಬಂದಿದೆ. ನಿಂಗೆ ಇಟ್ಕೊಳ್ಳಿ ಗಟ್ಟಿಯಾಗಿ. ಏನಿಲ್ಲ, ಬರ್ಬೋದು. ನಾನಿದ್ದೀನಿ, ನನ್ನ ನಂಬಿ. ಹಾವನ್ನು ನಂಬೇಡಿ, ನನ್ನ ನಂಬಿ. ಹಾವು ಆ ಕಡೆ ಹೋಯ್ತು ಆಲ್ರೆಡಿ. ಹಂಗಿರಿ, ಗಿಡ ಹತ್ತಲ್ಲ ಅದು, ತಲೆ ಕೆಡ್ಸ್ಕೊಬೇಡಿ. ಮಾಡ್ಕೊಳ್ಳಿ ಸರ್, ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲೆಲ್ಲೋ ಬಂತಲ್ಲಪ್ಪ, ಇಲ್ಲಿಂದ ಬಂದು ಅಲ್ಲೇ. ಬೈಲ್ ಹೋಗ್ಬೇಡ. ಇಲ್ಲಿ ನೋಡಮ್ಮ, ಇಲ್ಲಿ ಏಟ್ ಬಿತ್ತ ಏನಾದ್ರು? ಇಲ್ಲ ಅಣ್ಣ, ಮಾಮೂಲಿ 2-3 ದಿನದಿಂದನೂ ಕಾಣಿಸ್ತಾ ಇದೆ ಇಲ್ಲೇನೆ. ಸುಮ್ಮನಿರು. ಇಲ್ಲಿ ನೋಡು ಕೈ ಅದಕ್ಕೆ ನೋಡಿ ಗೊತ್ತು. ಏನು ಏಟ್ ಬಿದ್ದಿಲ್ಲ ಅಣ್ಣ. ಓಕೆ, ಗುಡ್ ಬಾಯ್. ನಾಗರವಣ ಅಣ್ಣ. ಇದು ನಂದು, ಇದು ಡಬ್ಬ ತೂತಿಂದ ಆಚೆ ಬಂದ್ಬಿಡುತ್ತೆ. ಅಲ್ಲಿ ತೂತ್ ಮಾಡಿದ್ದೀನಿ ನೋಡಿ, ಅಲ್ಲಿ ಆ ತೂತಿಂದ ಆಚೆ ಬಂದ್ಬಿಡುತ್ತೆ ಮರಿ. ಬೇರೆ ಯಾವ್ದಾರ ಒಂದು ಪ್ಲಾಸ್ಟಿಕ್ ಕಂಟೈನರ್ ಇದೆಯಾ? ಅಥವಾ ಒಂದು ನಿಮಿಷ ಇಲ್ಲೇ ಕೂತಿರಿ, ನಾನು ಗಾಡೀಲಿ ಹೋಗಿ ತೊಗೊಂಬಂದ್ಬಿಡ್ತೀನಿ. ಇದೆಲ್ಲೂ ಹೋಗಲ್ಲ, ಇಲ್ಲೇ ಕೂತಿರುತ್ತೆ. ಹಾಂ, ಅಲ್ಲೇ ಕೂತಿದ್ಯಾ? ಏನಿಲ್ಲ ಪಾಪ. ಏನು 1 ತಿಂಗಳಾಗಿದೆ ಅಣ್ಣ. ಇದ್ರೊಳಗೆ ಆಲ್ರೆಡಿ ಒಂದು ಮರಿ ಇದೆ. ಏನಾಗಲ್ಲ. ಹೌದು. ಇಲ್ಲಿ ಹಾಂ. ಓ, ಹುಷಾರು. ಅಪ್ಪಾಜಿ ಬಂದಿದ್ರಾ? ಅವತ್ತು ನಾನು ಊರಲ್ಲಿ ಇರಲಿಲ್ಲ, ಅದಕ್ಕೆ ನನ್ನ ತಂದೆಯವ್ರಿಗೆ ಹೇಳಿದೆ. ಅದು ದೊಡ್ಡದ? ಅದು ಇದೇ ಸೈಜನೇ.
ಬಟ್ ದಯವಿಟ್ಟು ಗಾರ್ಡನಿಂಗ್ ಸ್ಟಾಫ್ ಹುಷಾರಾಗಿ ಓಡಾಡಿ ಅಣ್ಣ. ಗಂಬೂಟ್ ಕೊಟ್ಬಿಡಿ ಅವ್ರಿಗೆ, ಗಂಬೂಟ್ಸ್ ಹಾಕೊಳ್ಳಿ ದಯವಿಟ್ಟು. ಇಷ್ಟು ಸಣ್ಣ ಗಿಡ ನೀವು ಕಟ್ ಮಾಡ್ಬೇಕಾರೆ ಇಲ್ಲ ಕೈ ಹಾಕಿದ್ರೆ ಎತ್ಕೋಬೇಕಾರೆ ಎಲ್ಲಿರುತ್ತೆ ಹೇಳೋಕ್ಕಾಗಲ್ಲ. ಹಾಂ, ಬಟ್ ಅವ್ರಿಗೆ ಹೇಳ್ಬಿಡಿ ಕೇರ್ಫುಲ್ ಆಗಿರೋದಕ್ಕೆ.